ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು, ನಾಸಿಕ, ಅಧರ, ಮುಗುಳ್ನಗೆ, ನಾಲಗೆ, ತಾಂಬೂಲ ಕಬಳ ಮಹಾತ್ಮೆ, ವಾಂಗ್ಮಾಧುರ್ಯ, ಚುಬುಕ, ಕಂಠಿ, ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೂ 12 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ. ಅಂದರೆ ಹಿಂದಿನ 1ರಿಂದ 4ರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ, ವಿರಾಟ್ ರೂಪದ ಒಂದು ರೂಪವಾಗಿದೆ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ. ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಭಾಗ. ಇನ್ನು 2ನೆಯದಾದ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ 2ನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ. ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಅಧೋ ಧಾರಿಣಿ ಎನ್ನುವ 3ನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ. ಇದೇ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ವಿಭಾಗ. ಆದಿಶಂಕರರು 1, 2, 3, 4 ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ, ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ. ನಾವು ಈ 4ನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ. ಶ್ಲೋಕ 65. ಅಮ್ಮನವರ ತಾಂಬೂಲ ಕಬಲ ಅಂದರೆ ಗುರು ರೂಪಿಣಿಯ ಉಚ್ಚಿಷ್ಟದ ವಿವರಣೆ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ರಣೇ ಜಿತ್ವಾ ದೈತ್ಯ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ನಿವೃತ್ತೈಶ್ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಸ್ತವ ವದನ ತಾಂಬೂಲ ಕಬಲ. ಇದರ ಅರ್ಥ ಹೀಗಿದೆ. ಜಗನ್ಮಾತ ದೈತ್ಯರನ್ನು ಸಂಹರಿಸಿ ತಾರಕಾಸುರನನ್ನು ಗೆದ್ದು ಆ ಭಯಂಕರ ಯುದ್ಧದಲ್ಲಿ ವಿಜಯ ಸಾಧಿಸಿ ಕುಮಾರಸ್ವಾಮಿ, ಇಂದ್ರ, ವಿಷ್ಣುಗಳು 3 ಜನವು ನಿನಗೆ ನಮಸ್ಕರಿಸುವುದಕ್ಕೆ, ಏಕೆಂದರೆ ನೀನು ಪರೋಕ್ಷವಾಗಿ ಅವರಿಗೆ ಶಕ್ತಿ ಪ್ರಸಾದಿಸಿದ ಜಗದಂಬೆಯಾದ್ದರಿಂದ ನಿನಗೆ ಕೃತಜ್ಞತೆಯಿಂದ ಭಕ್ತಿಯಿಂದ ಅಂಜಲಿಬದ್ಧರಾಗಿ ನಿನ್ನ ಆಶೀರ್ವಾದವನ್ನು ಪಡೆಯಲು ಬರುತ್ತಾ
ವಿನಮ್ರತೆಯಿಂದ ತಮ್ಮ ಶಿರಸ್ಥಾನಗಳನ್ನು ತೆಗೆದಿಟ್ಟು, ಏಕೆಂದರೆ ದೊಡ್ಡವರನ್ನು ದರ್ಶಿಸುವಾಗ ತಲೆಯ ಮೇಲಿನ ಕಿರೀಟ, ಪೇಟ, ಟೋಪಿಗಳನ್ನು ತೆಗೆದು ಶಿರಸ ನಮಸ್ಕಾರ ಮಾಡುವುದು ಆಚಾರ. ಕವಚಧಾರಿಗಳಾಗಿ ಬರುತ್ತಿರುವಾಗ ಚಂಡೀಶ್ವರನಿಂದ ಸ್ವೀಕರಿಸಲ್ಪಡುವ ಶಿವನ ನಿರ್ಮಾಲ್ಯವೂ ಅಲ್ಲಿರಲು, ಏಕೆಂದರೆ ಶಿವನಿಗೆ ಅರ್ಚಿಸಿದ ಗಂಧ, ಪುಷ್ಪ, ತಾಂಬೂಲಗಳು, ಫಲಾದಿಗಳಿಂದ ಕೂಡಿದ ಆ ನಿರ್ಮಾಲ್ಯವನ್ನು ಚಂಡೀಶ್ವರನೆಂಬ ಶಿವನ ಪ್ರಮಥಗಣ ಮೊಟ್ಟ ಮೊದಲು ತೆಗೆದುಕೊಳ್ಳುತ್ತಾನೆ. ಆನಂತರವೇ ಅದನ್ನು ಮಿಕ್ಕವರಿಗೆ ಹಂಚುತ್ತಾನೆ. ಚಂಡೀಶ್ವರನಿಗೆ ಈಶ್ವರ ಕೊಟ್ಟಿರುವಂತಹ ವರ ಅದು. ಇದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಆ ಶಿವನಿರ್ಮಾಲ್ಯವನ್ನು ಗ್ರಹಿಸದೆ ನಿನ್ನ ಬಾಯಿಂದ ಚಂದ್ರನಂತಿರುವ ಪಚ್ಚ ಕರ್ಪೂರದ ತುಣುಕುಗಳಿಂದ ಕೂಡಿದ ತಾಂಬೂಲ ಕಬಲವನ್ನು, ಅಂದರೆ ಆ ಉಚ್ಚಿಷ್ಟವನ್ನು ಮಹಾಪ್ರಸಾದವಾಗಿ ಸ್ವೀಕರಿಸಲು ಆ ಸುಬ್ರಹ್ಮಣ್ಯ, ಇಂದ್ರ, ವಿಷ್ಣುಗಳು ಇಚ್ಛಿಸುತ್ತಾರೆ, ಆಸೆ ಪಡುತ್ತಾರೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಶಿವ ನಿರ್ಮಾಲ್ಯದ ಹೆಚ್ಚುಗಾರಿಕೆ, ಅಮ್ಮನವರ ತಾಂಬೂಲ ಕಬಲ ಉಚ್ಚಿಷ್ಟದ ಮಹಾತ್ಮೆಯನ್ನು ವರ್ಣಿಸಿದ್ದಾರೆ. ಈ ಶಿವ ನಿರ್ಮಾಲ್ಯವನ್ನು ಕುರಿತ ಕಥೆಯೊಂದು ಸ್ಕಾಂದ ಪುರಾಣದಲ್ಲಿದೆ. ಚಿತ್ರವೀರ್ಯನೆಂಬ ಗಂಧರ್ವನೊಬ್ಬ ಪ್ರತಿದಿನ ಈಶ್ವರ ಪೂಜೆಗೋಸ್ಕರ ಇಂದ್ರನ ನಂದನವನದಲ್ಲಿನ ದೇವತಾ ವೃಕ್ಷಗಳ ಹೂವುಗಳನ್ನೆಲ್ಲ ಕಿತ್ತುಕೊಂಡು ಹೋಗಿ ಭಕ್ತಿ ಶ್ರದ್ಧೆಗಳಿಂದ ಈಶ್ವರನಿಗೆ ಪೂಜೆ ಮಾಡುತ್ತಿದ್ದ. ಇಂದ್ರನಿಗೆ, ಇಂದ್ರ ಭಟರಿಗೆ ತಿಳಿದರೆ ಆ ಹೂವು ಕಿತ್ತುಕೊಳ್ಳಲು ಬಿಡರೆಂದು ಅರ್ಧರಾತ್ರಿಯಲ್ಲಿ ಕಳ್ಳತನದಿಂದ ಹೋಗಿ ಕಿತ್ತು ತರುತ್ತಿದ್ದ. ಇದನ್ನು ತಿಳಿದ ಚಿತ್ರವೀರ್ಯನನ್ನು ಅಡ್ಡ ಹಾಕಿ ಅವನ ಕಳ್ಳತನವನ್ನು ತಡೆಯಬೇಕೆಂದುಕೊಂಡ ಇಂದ್ರ, ಆದರೆ ಚಿತ್ರವೀರ್ಯ ಶಿವನಿಗೆ ಪ್ರೀತಿಪಾತ್ರನಾದವನು. ಆತನನ್ನು ನಿರೋಧಿಸಿದರೆ ಶಿವನ ಕೋಪಕ್ಕೆ ಪಾತ್ರನಾಗಬೇಕಾಗುತ್ತದೆ. ಆದರೆ ತಮ್ಮ ಪೂಜೆಗೆ ನಂದನವನದಿಂದ ಒಂದು ಹೂವು ಸಿಕ್ಕುತ್ತಿಲ್ಲ. ಇದಕ್ಕೇನು ದಾರಿ? ದೇವಋಷಿಯಾದ ನಾರದ ಸ್ವರ್ಗಕ್ಕೆ ಬಂದಾಗ ಇಂದ್ರ ತನ್ನ ದೇವತೆಗಳ ಈ ಸಮಸ್ಯೆಯನ್ನು ಅವರಲ್ಲಿ ಭಿನ್ನವಿಸಿದ. ನಾರದರು ತ್ರಿಕಾಲವೇದಿಯಾದ್ದರಿಂದ ಕ್ಷಣಕಾಲ ಆಲೋಚನೆ ಮಾಡಿ ಶಿವ ನಿರ್ಮಾಲ್ಯವನ್ನು, ಅಂದರೆ ಶಿವನಿಗೆ ಪೂಜೆಯಾದ ಪೂಜಾ ದ್ರವ್ಯಗಳು, ಶಿವಭಕ್ತರು ತೆಗೆದುಕೊಳ್ಳುವ ಪ್ರಸಾದ, ಈ ಶಿವ ನಿರ್ಮಾಲ್ಯವನ್ನು ಚಿತ್ರವೀರ್ಯನು ಬರುವ ದಾರಿಯಲ್ಲಿ ಹರಡುವಂತೆ ಸಲಹೆ ಕೊಟ್ಟ. ಅದೇ ರೀತಿಯಲ್ಲಿ ಇಂದ್ರ ಚಿತ್ರವೀರ್ಯ ನಂದನವನಕ್ಕೆ ಬರುವ ಕಳ್ಳ ದಾರಿಯಲ್ಲಿ ಶಿವ ನಿರ್ಮಾಲ್ಯ ಹಾಕಿಸಿದ. ಎಂದಿನಂತೆ ಅರ್ಧರಾತ್ರಿ ನಂದನೋದ್ಯಾನಕ್ಕೆ ಹೂವುಗಳಿಗೋಸ್ಕರ ಬಂದ ಚಿತ್ರವೀರ್ಯ ಶಿವ ನಿರ್ಮಾಲ್ಯವನ್ನು ಕಾಣದೆ ಅದರ ಮೇಲೆ ಕಾಲಿಟ್ಟ. ರಾತ್ರಿ, ಪಾಪ ಕತ್ತಲು, ಅಷ್ಟೇ. ಅವನಿಗೆ ಮಹಾಪಾಪ ಸುತ್ತಿಕೊಂಡು ಆತನ ದೈವಿ ಶಕ್ತಿಗಳೆಲ್ಲ ಮಾಯವಾಗಿ ಹೋದವು. ಇಂದ್ರ ಬಂದು ಆತನನ್ನು ಗೇಲಿ ಮಾಡಿದ. ಪಶ್ಚಾತ್ತಾಪದಿಂದ ಚಿತ್ರವೀರ್ಯ ನಾರದರನ್ನು ಬೇಡಿಕೊಳ್ಳಲು ಆ ಪಾಪ ನಿವಾರಣೆಗೆ ಮತ್ತೆ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಈಶ್ವರಾನುಗ್ರಹ ಹೊಂದುವುದೊಂದೇ ಮಾರ್ಗ ಎಂದು ನಾರದ ಹೇಳಿದ. ತನ್ನದೇ ತಪ್ಪಾದ್ದರಿಂದ ಚಿತ್ರವೀರ್ಯ ತಪಸ್ಸಿಗೆ ಹೊರಟ. ಬೇಗನೆ ಶಿವನ ಅನುಗ್ರಹ ಪಡೆದ. ಶಿವನಿರ್ಮಾಲ್ಯವನ್ನು ಕಾಲಲ್ಲಿ ತುಳಿಯುವುದು, ಶಿವಪೀಠವನ್ನು, ಶಿವಲಿಂಗವನ್ನು ದಾಟಿ ಹೋಗುವುದು ಮಹಾಪಾಪವೆಂದು, ಅಂತಹ ಪಾಪಗಳನ್ನು ಮಾಡಿದವರು ದಿವ್ಯ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾರೆಂದು ಸ್ಕಾಂದ ಪುರಾಣದಲ್ಲಿ ಕಥೆಗಳಿವೆ. ಅಂತಹ ಮಹಿಮಾನ್ವಿತವಾದ ಶಿವ ನಿರ್ಮಾಲ್ಯವನ್ನು ಷಣ್ಮುಖ, ಇಂದ್ರ, ವಿಷ್ಣುಗಳು ತಾರಕಾಸುರ ವಧಾನಂತರ ಕೈಲಾಸಕ್ಕೆ ಬಂದು ಅಮ್ಮನವರ ದರ್ಶನಕ್ಕಾಗಿ ಹೋಗುತ್ತಾ ತೆಗೆದುಕೊಳ್ಳಲಿಲ್ಲ. ಅಮ್ಮನವರ ತಾಂಬೂಲ ಕಬಲಕ್ಕೋಸ್ಕರವೇ ಓಡಿದರು. ಏಕೆ? ಇದರ ಗೂಢಾರ್ಥವನ್ನು ನೋಡಬೇಕು. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಎಂದು ವಶಿನ್ಯಾದಿ ವಾಗ್ದೇವತೆಗಳು ಜಗನ್ಮಾತೆಯ ದಂತ ಪಂಕ್ತಿಯನ್ನು ವರ್ಣಿಸುತ್ತಾ ಸ್ತೋತ್ರ ಮಾಡಿದರು. ಶುದ್ಧ ವಿದ್ಯೆಗೆ, ಅಂದರೆ ಬ್ರಹ್ಮವಿದ್ಯೆ, ಶ್ರೀವಿದ್ಯೆಗೆ ಅಂಕುರವಾದ ಅಕ್ಷರ ಸಮುದಾಯವೇ 32 ಅಮ್ಮನ ದಂತಗಳಾಗಿವೆ ಎಂದು ಭಾವನೆ. ಜಗನ್ಮಾತೆಯ ಹಲ್ಲುಗಳು ಶುದ್ಧ ವಿದ್ಯಾಂಕುರ, ಅಂದರೆ ಬೀಜಾಕ್ಷರಗಳ ಸಂಪುಟ. ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ. ಆ ತಾಯಿಯ ತಾಂಬೂಲ ಸುವಾಸನೆ ತಾಂಬೂಲ ಚರ್ವಣ ಮಾಡುತ್ತಿರುವಾಗ ದಿಗಂತಗಳಿಗೆ ವ್ಯಾಪಿಸುತ್ತಿದೆ ಎಂದು ವರ್ಣಿಸಿದರು ವಶಿನ್ಯಾದಿ ವಾಗ್ದೇವತೆಗಳು. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಏತಕ್ಕಾಗಿ? ಏಕೆಂದರೆ ಆಕೆಯ ಉದರ, ಅಂದರೆ ಹೊಟ್ಟೆ, ಹೃದಯ, ಬಾಯಿ, ನಾಲಗೆ ಸದ್ವಾಸನೆಗಳಿಗೆ, ಸತ್ಸಂಸ್ಕಾರಗಳಿಗೆ, ಸದ್ಭಾವನೆಗಳಿಗೆ, ಸದ್ವಾಕುಗಳಿಗೆ ನಿಲಯವಾದ್ದರಿಂದ
ಆ ಸದ್ವಾಸನೆಗಳು ಪ್ರಪಂಚದ ಒಳಿವಿಗೆ ಪ್ರಸಾದಿಸಿದ ವಾಸನೆಗಳಾದ್ದರಿಂದ ಅವು ಸಕಲ ದೇವತಾ ಋಷಿಗಣ ಮುಕ್ತ ಯೋಗಿ ಗಣಗಳೆಲ್ಲರಿಗೂ ಸೇರುವಂತೆ ಆ ತಾಂಬೂಲ ವಾಸನೆ ದಿಗಂತರಗಳಿಗೆ ವ್ಯಾಪಿಸಿದೆ ಎಂಬ ಭಾವ. ಇನ್ನು ಆ ತಾಂಬೂಲದಲ್ಲಿ ಚಂದ್ರ ಶಕಲವನ್ನು ಹೋಲಿದ ಕರ್ಪೂರದ ತುಣುಕುಗಳೇನು? ಅವನ್ನು ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಗ ಎಂದು ವಶಿನ್ಯಾದಿ ವಾಗ್ದೇವತೆಗಳು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಸ್ತುತಿಸಿದರು. ಆ ಚಂದ್ರ ಶಕಲದಂತಹ ಕರ್ಪೂರದ ತುಣುಕುಗಳು ಚಂದ್ರ ಅಮ್ಮನವರಿಗೆ ಆವಿಷ್ಕರಿಸಿದ ಚಂದ್ರ ವಿದ್ಯೆಯಲ್ಲಿನ ಅತಿ ಮುಖ್ಯ ಮಂತ್ರಗಳು, ಬೀಜಾಕ್ಷರಗಳು, ಪದ್ಧತಿಗಳು. ಶುದ್ಧ ವಿದ್ಯಾಂಕುರಗಳಾದ ದಂತ ಪಂಕ್ತಿಯನ್ನು ಚೆನ್ನಾಗಿ ಅಗೆದು ಚರ್ವಣ ಮಾಡಿ ಸದ್ವಾಸನೆಗಳ ವ್ಯಾಪಕತ್ವದಲ್ಲಿ ಜನ್ಮಜನ್ಮಾಂತರಗಳ ಪುಣ್ಯ ಕೂಡಿ ಚಂದ್ರ ವಿದ್ಯಾ ಮಂತ್ರ ರೂಪಿಣಿಯಾಗಿ ತಾಂಬೂಲ ಕಬಲವನ್ನು ಗುರುಚ್ಛಿಷ್ಟವಾಗಿ ಗುರುರೂಪಿಣಿಯಾದ ಶ್ರೀಮಾತೆ ತನ್ನ ಅನನ್ಯ ಭಕ್ತರಿಗೆ ಹಂಚಿಕೊಡುತ್ತಿದ್ದಾಳೆ. ಅದಕ್ಕೆ ಶಿವನರ್ಮಾಲ್ಯವನ್ನು ಕೂಡ ಬಿಟ್ಟು ಅಮ್ಮನವರ ಶ್ರೀವಿದ್ಯಾ ಗುರುಚ್ಛಿಷ್ಟವಾದ ತಾಂಬೂಲ ಕಬಲಕ್ಕೋಸ್ಕರ ಓಡೋಡಿ ಬಂದರು ಕುಮಾರಸ್ವಾಮಿ, ಇಂದ್ರ ಮತ್ತು ವಿಷ್ಣುಗಳು. ಗುರುವಿಗೆ ಎಷ್ಟೋ ಕಾಲ ಸೇವೆ ಮಾಡಿ ಆ ಪರಮ ಗುರುವನ್ನು ಮೆಚ್ಚಿಸಿ ಆತನು ಅನುಗ್ರಹ ಮಾಡಲು ಆ ಸ್ವಾಮಿ ತಿಂದು ಬಿಟ್ಟ ಎಲೆಯಲ್ಲಿನ ಒಂದು ಅಗುಳು ರವೆಯಷ್ಟು ಎಂಜಲು ಪರಮ ಪ್ರಸಾದವೆಂದು ತಿಂದು ಕವಿಗಳಾದವರು, ಪರಮ ಗುರುಗಳಾದವರು, ಪರಮ ಪದವನ್ನು ಸೇರಿಕೊಂಡವರೂ ಆದ ಎಷ್ಟೋ ಜನ ಸತ್ಶಿಷ್ಯರಿದ್ದಾರೆ. ಅದು ಗುರುಚಿಷ್ಟದ ಮಹಿಮೆ. ಈ ಇಂದಿನ ದಿನಗಳಲ್ಲಿ ನಾವು ಬಫೆ ಡಿನ್ನರ್ ಎನ್ನುವ ಹೆಸರಿನಲ್ಲಿ ನಾವು ಅನ್ನ ತಿನ್ನುತ್ತಿರುವ ಕೈಯಿಂದಲೇ ಚಮಚಗಳಿಂದಲೇ ಎಲ್ಲ ಪದಾರ್ಥಗಳನ್ನು ತಮ್ಮ ತಟ್ಟೆಗಳಿಗೆ ತಗುಲಿಸುತ್ತಾ ಕಲಸು ಮೇಲೋಗರ ಮಾಡುತ್ತಾ ತಿನ್ನುವ ನಾಗರಿಕರನ್ನು ನೋಡುತ್ತೇವೆ. ಅಂತಹ ಕೂಟಗಳಲ್ಲಿ ವಿಧಿ ಇಲ್ಲದೆ ಪಾಲ್ಗೊಳ್ಳುತ್ತೇವೆ. ಕೆಟ್ಟ ಗುಣಗಳುಳ್ಳವರ ಎಂಜಲು ತಿಂದರೆ ರೋಗಗಳು ಬರುತ್ತವೆ, ತಿನ್ನಬೇಡಿರೋ ಎಂದು ದೊಡ್ಡವರು ಕೂಗುತ್ತಾರೆ. ಹಾಗೆಯೇ ಕಾಲೇಜು ವಿದ್ಯಾರ್ಥಿನಿಯರು ಪಿಕ್ನಿಕ್ಗಳಿಗೆ, ವಿಹಾರ ಯಾತ್ರೆಗಳಿಗೆ, ಬಸ್ಸು ರೈಲುಗಳಲ್ಲಿ ಹೋಗುವಾಗ ಗಲಾಟೆ ಮಾಡುತ್ತಾ ಎಂಜಲು ತಿನ್ನುವುದೇ ಆತ್ಮೀಯತೆಗೆ, ಸ್ನೇಹಕ್ಕೆ ಚಿಹ್ನೆ ಎಂದು ಭಾವಿಸುತ್ತಾ ಒಬ್ಬರು ಕಚ್ಚಿದ ತಿಂಡಿ ಇನ್ನೊಬ್ಬರು ಬಾಯಿಗಿಡುತ್ತಾ, ಒಬ್ಬರು ಕುಡಿದು ಮಿಕ್ಕ ಟೀ ಇನ್ನೊಬ್ಬರು ಕುಡಿಯುತ್ತಾ 10 ಜನ ಸೇರಿ ಒಂದೇ ತಟ್ಟೆಯಲ್ಲಿ ತಿನ್ನುತ್ತಾ ದೊಡ್ಡ ಫ್ಯಾಷನ್ ಎಂದು ಮಾಡುತ್ತಾರೆ. ಹೀಗೆ ಎಂಜಲು ಕಲಸುವುದು, ಬಾಯಲ್ಲಿನ ಜೊಲ್ಲು, ಬಾಯಿ ಹುಣ್ಣು, ಉಬ್ಬಸದಂತಹ ಕಾಯಿಲೆಗಳು, ಇಂತಹವು ಎಲ್ಲರೂ ಸೇರಿ ಒಬ್ಬರೊಬ್ಬರಿಗೆ ಹಂಚಿಕೊಳ್ಳುವುದೇ. ಗುರುಚ್ಛಿಷ್ಟ ಎಂಜಲು ಬೇರೆ ಬೇರೆ ಎಂದು ನಾವೇ ತಿಳಿದುಕೊಳ್ಳಲಾರೆವಾದರೆ ಯಾವ ಪರಮಗುರುವೂ ಕೂಡ ಬಾಯಿ ಬಿಟ್ಟು ಹೇಳುವುದಿಲ್ಲ ಅಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.